ಇವತ್ತು ಸತ್ಯಕ್ಕಾಗಿ ತನ್ನ ಸರ್ವಸ್ವವನ್ನು ದಾನ ಮಾಡಿದ ರಾಜ ಹರಿಶ್ಚಂದ್ರನ ಕಥೆ. ಒಂದು ಮಾತಿಗೋಸ್ಕರ ತಮ್ಮ ಸರ್ವಸ್ವವನ್ನು ಪಣಕ್ಕಿಡೋಕೆ ಸಾಧ್ಯನಾ? ಈ ಕಥೆ ಅದೇ ಪ್ರಶ್ನೆಗೆ ಉತ್ತರ ಹುಡುಕುತ್ತೆ. ಈ ಕಥೆಯ ತಿರುಳೆ ಸತ್ಯನಿಷ್ಠೆ, ಅಂದ್ರೆ ಏನೇ ಆಗ್ಲಿ ಕೊಟ್ಟ ಮಾತಿಗೆ ತಪ್ಪಬಾರ್ದು ಅನ್ನೋ ಸಿದ್ಧಾಂತ. ನಮ್ಮ ಕಥಾನಾಯಕ ಸೂರ್ಯವಂಶದ ಹರಿಶ್ಚಂದ್ರ ಮಾತಿಗೆ ತಪ್ಪದವನು ಅಂತಲೇ ಈತ ಪ್ರಸಿದ್ಧಿಯಾಗಿದ. ಆದ್ರೆ ಒಂದು ದಿನ ಬೇಟೆಯಾಡುವಾಗ ನಡೆದ ಒಂದು ಸಣ್ಣ ಘಟನೆ ಆತನ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಕೋಪಗೊಂಡ ವಿಶ್ವಾಮಿತ್ರರು ದಕ್ಷಿಣೆ ಚೇಳಿದಾಗ ಹರಿಶ್ಚಂದ್ರ ಪ್ರಾಯಶ್ಚಿತ್ತವಾಗಿ ಅದನ್ನ ಕೊಡಲು ಒಪ್ಪುತ್ತಾನೆ. ಆದ್ರೆ ವಿಶ್ವಾಮಿತ್ರರು ಕೇಳಿದ್ದು ಆತನ ಇಡೀ ರಾಜ್ಯವನ್ನೇ. ಆದರೂ ರಾಜ ಮಾತಿಗೆ ತಪ್ಪಲಿಲ್ಲ, ಎಲ್ಲವನ್ನೂ ದಾನ ಮಾಡ್ದ. ರಾಜ್ಯ ಬಿಟ್ಟು ಹೊರಟ ಹರಿಶ್ಚಂದ್ರನನ್ನ ಋಷಿಗಳು ತಡೆದು ಪರೀಕ್ಷೆಯನ್ನ ಇನ್ನಷ್ಟು ಕಠಿಣ ಮಾಡ್ತಾರೆ. ಕೈಯಲ್ಲಿ ಕಾಸಿಲ್ಲದಿದ್ರೂ ಯಾಗದ ದಕ್ಷಿಣೆಯನ್ನ 1 ತಿಂಗಳಲ್ಲಿ ಕೊಡ್ತೀನಿ ಅಂತ ಮತ್ತೊಂದು ಮಾತು ಕೊಡ್ತಾನೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕೆ ಆತ ತನ್ನ ಹೆಂಡತಿ, ಮಗ, ಕೊನೆಗೆ ತನ್ನನ್ನೇ ಮಾರ್ಕೊಳ್ಳುವ ಸ್ಥಿತಿಗೆ ಬರ್ತಾನೆ. ವಾರಣಾಸಿ ನಗರದಲ್ಲಿ ದುಡ್ಡಿಗೋಸ್ಕರ ತನ್ನ ಪ್ರೀತಿಯ ಪತ್ನಿ ತಾರಾಮತಿಯನ್ನೇ ಮಾರಾಟ ಮಾಡ್ತಾನೆ. ತಾಯಿಯಿಂದ ಮಗನನ್ನ ಬೇರ್ಪಡಿಸ್ಬೇಡಿ ಅನ್ನೋ ತಾರಾಮತಿಯ ಮನವಿಗೆ ಮಗ ರೋಹಿತಾಶ್ವನನ್ನು ಮಾರುತ್ತಾನೆ. ಆದ್ರೆ ಕುಟುಂಬವನ್ನೇ ಮಾರಿ ಬಂದ ಹಣ ಕೂಡ ಋಷಿಗಳ ದಕ್ಷಿಣೆಗೆ ಸಾಲುವುದಿಲ್ಲ. ಅವರ ಕೋಪ ಇನ್ನಷ್ಟು ಹೆಚ್ಚಾಗುತ್ತೆ. ಕೊನೆಗೆ ಬೇರೆ ದಾರಿಯೇ ಇಲ್ಲದೆ ಹರಿಶ್ಚಂದ್ರ ತನ್ನನ್ನೇ ಸ್ಮಶಾನ ಕಾಯೋ ಚಾಂಡಾಲನಿಗೆ ಮಾರ್ಕೊಳ್ತಾನೆ. ಒಂದು ಕಾಲದ ಕೋಸಲದ ರಾಜ ಈಗ ಸ್ಮಶಾನದ ಗುಲಾಮ. ಅವನ ಪತನ ಸಂಪೂರ್ಣವಾಗಿತ್ತು. ಅಷ್ಟಕ್ಕೆ ಅವನ ಕಷ್ಟ ಮುಗಿಲಿಲ್ಲ. ವಿಧಿಯ ಕ್ರೂರಾಟದಲ್ಲಿ ಹಾವು ಕಚ್ಚಿ ಅವನ ಮಗ ರೋಹಿತಾಶ್ವ ಸಾಯ್ತಾನೆ. ವಿಧಿ ನೋಡಿ ಮಗನ ಅಂತ್ಯ ಸಂಸ್ಕಾರಕ್ಕೆ ಅವನ ತಾಯಿ ಬರೋದು ಅದೇ ಸ್ಮಶಾನಕ್ಕೆ, ಹರಿಶ್ಚಂದ್ರ ಕೆಲಸ ಮಾಡ್ತಿದ್ದ ಜಾಗಕ್ಕೆ. ಹೆಂಡತಿ ಮತ್ತು ಸತ್ತ ಮಗನನ್ನು ನೋಡಿ ಹರಿಶ್ಚಂದ್ರನ ಎದೆ ಉಡಿದು ಹೋಗುತ್ತೆ. ಆದ್ರೆ ಆತ ಕರ್ತವ್ಯಕ್ಕೆ ಬದ್ಧನಾಗಿದ್ದ. ಸ್ಮಶಾನದ ಕಾವಲುಗಾರನಾಡಿ ಸುಂಕ ಕೊಡದೆ ಸ್ವಂತ ಮಗನ ಶವದಹನ ಮಾಡೋಕೂ ಆತನಿಗೆ ಅಧಿಕಾರವಿರಲಿಲ್ಲ. ಇನ್ನು ಬದುಕಿ ಪ್ರಯೋಜನವಿಲ್ಲ ಅಂತ ತಾರಾಮತಿ ಮತ್ತು ಹರಿಶ್ಚಂದ್ರ ಮಗನ ಚಿತೆಯಲ್ಲಿ ಹಾರಿ ಪ್ರಾಣ ಬಿಡಲು ಮುಂದಾಗ್ತಾರೆ. ಆದ್ರೆ ಅದೇ ಕ್ಷಣದಲ್ಲಿ ವಿಶ್ವಾಮಿತ್ರ, ಧರ್ಮದೇವತೆ ಸೇರಿದಂತೆ ಎಲ್ಲರೂ ಪ್ರತ್ಯಕ್ಷರಾಗ್ತಾರೆ. ಇದೆಲ್ಲವೂ ಒಂದು ಪರೀಕ್ಷೆಯಷ್ಟೇ. ಹರಿಶ್ಚಂದ್ರನ ಸತ್ಯನಿಷ್ಠೆಗೆ ಮೆಚ್ಚಿದ ದೇವತೆಗಳು ಅವನ ಮಗನನ್ನು ಬದುಕಿಸಿ ಅವರಿಬ್ಬರಿಗೂ ಸ್ವರ್ಗಪ್ರಾಪ್ತಿಯ ವರ ನೀಡ್ತಾರೆ. ಕೊಟ್ಟ ಮಾತಿಗೆ ತಪ್ಪದ ಹರಿಶ್ಚಂದ್ರನ ನಿಷ್ಠೆ ಅವನಿಗೆ ಕಳೆದುಕೊಂಡ ರಾಜ್ಯಕ್ಕಿಂತ ಮಿಗಿಲಾದ ಸ್ವರ್ಗವನ್ನೇ ತಂದುಕೊಟ್ಟು. ಹಾಗಾದ್ರೆ ಕೊಟ್ಟ ಮಾತನ್ನುಳಿಸ್ಕೊಳ್ಳೋಕೆ ನಿಜವಾಗ್ಲೂ ಎಷ್ಟು ದೂರ ಹೋಗ್ಬೋದು? ಈ ಕತೆ ನಮ್ಮನ್ನು ಚಿಂತನೆಗೆ ಹಚ್ಚುತ್ತೆ.